ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳುತ್ತಿದ್ದೀರಿ ಎಂಬುದಾಗಿ ಅದನ್ನು ನೆನೆಸಿ ದೇವರಿಗೆ ಮಹಿಮೆ ಸಲ್ಲಿಸೋನಾಗಿದ್ದೇನೆ. ಈ ದಿನವೂ ಕೂಡ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾರೆ. ಆ ಮಾತುಗಳನ್ನು ಕೇಳಿ ದೇವರ ವಾಕ್ಯಕ್ಕೆ ನಮ್ಮ ಮನಸ್ಸುಗಳನ್ನು ನಾವು ಬಿಟ್ಟು ಕೊಡುವವರಾಗಿರೋಣ. ದೇವರ ವಾಕ್ಯವು ನಮ್ಮನ್ನು ಚಿತ್ರಿಸಿ ರೂಪಿಸುವಂಥದ್ದಾಗಿದೆ. ದೇವರ ವಾಕ್ಯ ನಮ್ಮನ್ನು ಚೈತನ್ಯಪಡಿಸುವಂಥದ್ದಾಗಿದೆ. ದೇವರ ವಾಕ್ಯ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾರ್ಪಡಿಸುವಂಥದ್ದಾಗಿದೆ. ಆ ದೇವರ ವಾಕ್ಯ ನಮ್ಮೊಂದಿಗೆ ಈ ದಿನವೂ ಮಾತಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ಪ್ರತಿದಿನ ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಿದ ಹಾಗೆಯೇ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತಾಡಿರಿ. ಯಾವ ವಿಷಯದ ಕುರಿತು ನಮ್ಮೊಂದಿಗೆ ಮಾತಾಡಬೇಕೆಂಬುದಾಗಿ ಬಯಸ್ತಿರೋ ಅದೇ ವಿಷಯದ ಕುರಿತು ನೀವು ನಮ್ಮೊಂದಿಗೆ ಮಾತಾಡಿರಿ, ನಮ್ಮನ್ನು ನಡೆಸಿರಿ ಸ್ವಾಮಿ. ನಿನ್ನ ಕರಗಳಲ್ಲಿ ಪರಿಪೂರ್ಣವಾಗಿ ನಮ್ಮನ್ನೇ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಈ ದಿನದ ಮಾತುಗಳು ನಮಗೆ ಧೈರ್ಯವಾಗಿಯೂ ಜೀವವಾಗಿಯೂ ನಮ್ಮನ್ನು ಶುದ್ಧೀಕರಿಸಿ ನಮ್ಮನ್ನು ದೇವರೇ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನ ನಾವು ದೇವರ ವಾಕ್ಯನ ಧ್ಯಾನ ಮಾಡಲಿಕ್ಕಿರುವಂಥ ವಿಷಯ ಯಾವುದಂದರೆ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆಡಿದ 7 ಮಾತುಗಳ ಕುರಿತು ಈ ದಿನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಇರುವಾಗ ಆಡಿದ 7 ಮಾತುಗಳನ್ನು ಈ ದಿನಗಳಲ್ಲಿ ನಾವು ಧ್ಯಾನಿಸುವಂಥದ್ದು ತುಂಬ ಅಗತ್ಯವಾಗಿರುವಂಥ ವಿಷಯವಾಗಿದೆ. ಅದು ಈ ದಿನ ಮಾತ್ರ ಅಲ್ಲ, ಪ್ರತಿದಿನವೂ ಕೂಡ ನಾವು ಅದನ್ನು ಧ್ಯಾನಿಸಲೇಬೇಕು. ಯಾಕೆಂದರೆ ಆ ಮಾತುಗಳು ತುಂಬ ಪ್ರಾಮುಖ್ಯವುಳ್ಳ ಒಂದು ಮಾತುಗಳು, ಜೀವ ತುಂಬಿದ ಮಾತುಗಳಾಗಿದೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆಡಿದ ಮಾತುಗಳು ವರ್ಷದಲ್ಲಿ ಒಂದು ದಿನ ನಾವು ಧ್ಯಾನ ಮಾಡಲಿಕ್ಕಿರುವಂಥದ್ದಲ್ಲ, ಪ್ರತಿದಿನವೂ ಕೂಡ ಧ್ಯಾನ ಮಾಡಲಿಕ್ಕಿರುವಂಥದ್ದು ಅದ ಒಂದು ವಿಷಯವಾಗಿದೆ. 365 ದಿನವೂ ಕೂಡ ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆಡಿದ ಮಾತುಗಳು ಒಂದು ಧ್ಯಾನವಾಗಿಯೂ ಅದು ಒಂದು ಅನುಸರಣೆಯಾಗಿ ಮಾರ್ಪಡಲಿ. ಏಕೆಂದರೆ ಅದನ್ನು ನಾವು ಅನುಸರಿಸುವುದರ ಮೂಲಕ ಅನೇಕ ಆಶೀರ್ವಾದಗಳನ್ನು ಕೂಡ ನಾವು ಹೊಂದಿಕೊಳ್ಳಬೇಕು. ಹಾಗಾದರೆ ನಾವು ಈ ದಿನದಲ್ಲಿ 7 ಮಾತುಗಳ ಕುರಿತು ಧ್ಯಾನ ಮಾಡುವಾಗ 7 ಮಾತಿನ ಕೆಲವೊಂದು ರಹಸ್ಯವಾದ ವಿಷಯಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದೇನೆ. ಮೊದಲನೇದಾಗಿ ನಾವು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆಡಿದ ಮಾತನ್ನು ನಾವು ಧ್ಯಾನ ಮಾಡಿಕೊಳ್ಳೋದಾದರೆ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನನ ನಾವು ಓದಿ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಅಂದನು. ಇಲ್ಲಿ ನಾವು ನೋಡ್ಬೋದು, ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮೊದಲನೇದಾಗಿ ಆಡಿದ ಮಾತು ಒಂದು ಕ್ಷಮೆಯ ಮಾತಾಗಿದೆ. ತಂದೆಯೊಂದಿಗೆ ಪ್ರಾರ್ಥನೆ ರೂಪದಲ್ಲಿ ಆತನು ಮಾತಾಡಿದ ಮಾತೇ ಒಂದು ಕ್ಷಮಿಸುವಂಥ ಮಾತು. ಯೇಸು ಸ್ವಾಮಿಯಲ್ಲಿ ಹೇಳ್ತಿದ್ರೆ, ತಂದೆ, ಇವರು ಏನು ಮಾಡ್ತಾ ಇದ್ದಾರೆ, ಇವರಿಗೆ ಗೊತ್ತಿಲ್ಲ, ಅವರನ್ನು ನೀನು ಕ್ಷಮಿಸು ಎಂಬುದಾಗಿ ಶಿಲುಬೆಯಲ್ಲಿರುವಾಗಲೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಮೊದಲನೇದಾಗಿ ಆಡಿದ ಮಾತು ಅದು ಕ್ಷಮೆಯ ಮಾತಾಗಿದೆ. ಪ್ರಿಯರೇ, ಶಿಲುಬೆಯಲ್ಲಿರುವ ಪರಿಸ್ಥಿತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಈ ಮಾತನ್ನು ಆಡಿದ್ದಾರೆ ಅಂದರೆ ಅದು ತುಂಬ ಶ್ರೇಷ್ಠಕರವಾದ ಮಾತೇ ಆಗಿದೆ. ಯಾಕೆ ಅಂದರೆ ಅಲ್ಲಿಯ ತನಕ ಅವರನ್ನು ಹಿಂಸೆಪಡಿಸಿದವರು, ಚಾಟಿಗಳಿಂದ ಹೊಡೆದವರು, ಮುಳ್ಳು ಕಿರೀಟವನ್ನು ಇಟ್ಟವರು, ತುಂಬ ಅಪಹಾಸ್ಯ ಮಾಡಿದವರು, ಶಿಲುಬೆಯನ್ನು ಅವರ ಮೇಲೆ ಹೊರಿಸಿದವರು, ಅವರನ್ನು ತುಂಬ ವೇದನೆ ಪಡಿಸಿದಂಥ ಅವರನ್ನು ಯೇಸು ಸ್ವಾಮಿ ನೋಡುವಾಗ ಮನಸ್ಸಿನಲ್ಲಿ ಉಂಟಾಗುವಂಥ ಒಂದು ಪ್ರೇರಣೆ ಏನಂದರೆ ಕ್ಷಮಿಸುವಂಥ ಮನಸ್ಸು. ಅದರಿಂದಲೇ ನಮ್ಮಲ್ಲಿ ಕೂಡ ಈ ದಿನಗಳಲ್ಲಿ ನಮ್ಮನ್ನು ಹಿಂಸೆಪಡಿಸುವವರು, ನಮ್ಮನ್ನು ನೋವುಪಡಿಸುವವರು, ನಮ್ಮನ್ನು ತಿರಸ್ಕಾರ ಮಾಡುವವರು, ನಮ್ಮನ್ನು ಅವಮಾನಪಡಿಸುವವರನ್ನು ಕೂಡ ನಾವು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆಡಿದ ಮಾತನ್ನು ಅನುಸರಿಸೋದಾದರೆ ನಾವು ಅವರನ್ನು ಕೂಡ ಕ್ಷಮಿಸುವವರೇ ಆಗಿರ್ತೇವೆ. ಕ್ಷಮಿಸುವಂಥ ಒಂದು ಗುಣ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ತುಂಬ ಶ್ರೇಷ್ಠಕರವಾದ ಒಂದು ಗುಣವಾಗಿ ಕಂಡು ಬರೋದನ್ನು ನಾವು ನೋಡ್ತೀವಿ. ಶಿಲುಬೆಯಲ್ಲಿ ನೇತಾಡ್ತಾ ಇದ್ದಾರೆ, ಕೈಕಾಲುಗಳಲ್ಲಿ ಮೊಳೆಗಳು ಒಡೆಯಲ್ಪಟ್ಟಿದೆ, ಆದರೂ ಕೂಡ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ತಂದೆಯೇ, ಅವ್ರು ಏನು ಮಾಡ್ತಾ
ತಿಳಿದರೋ ಅವರಿಗೆ ತಿಳಿಯದು, ಅವರನ್ನು ಕ್ಷಮಿಸು ಎಂಬುದಾಗಿ ಹೇಳುವಂಥ ಒಂದು ಗುಣವನ್ನು ನಾವು ನೋಡಬಹುದು ಪ್ರಿಯರೇ. ಈ ದಿನಗಳಲ್ಲಿ ನಮಗೆ ಒಂದು ಸಣ್ಣ ನೋವು ಉಂಟಾದರೆ ಸಾಕು, ಅವರನ್ನು ನಾವು ಕ್ಷಮಿಸೋದು ಇಲ್ಲ, ತುಂಬ ದ್ವೇಷವುಳ್ಳವರಾಗಿ ಅವರನ್ನು ಕಾಣ್ತೇವೆ. ನಮಗೆ ಯಾವುದಾದ್ರೂ ಒಂದು ಅವಮಾನಕರವಾದ ಮಾತಾಡಿಬಿಟ್ರೆ ಸಾಕು, ಅವರನ್ನು ನಮ್ಮನ್ನು ನೋವುಪಡಿಸ್ಬಿಟ್ರೆ ಸಾಕು, ನಮಗೆ ಇಷ್ಟವಿಲ್ಲದ ರೀತಿಯಲ್ಲಿ ಅವರು ನಡೆದುಕೊಂಡು ಬಿಟ್ಟರೆ ಸಾಕು, ನಮಗೆ ಅವ್ರ ಮೇಲೆ ಪ್ರೀತಿ ಅನ್ನೋದು ಬರಲ್ಲ, ಕ್ಷಮಾಪಣೆ ಬರಲ್ಲ, ಅವರನ್ನು ಯಾವಾಗಲೂ ದ್ವೇಷಿಸ್ತಾ ಇರ್ತೀವಿ. ಹಾಗಾದರೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಪ್ರಭುವಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿದ್ದುಕೊಂಡು ಆಡಿದ ಮಾತನ್ನು ನಾವು ಈ ದಿನ ಧ್ಯಾನ ಮಾಡುವಾಗ ಅದು ನಮ್ಮ ಅನುಸರಣೆಯಾಗಿ ಮಾರ್ಪಡಲಿ. ಈ ರಾತ್ರಿ ಅಥವಾ ಈ ಸಂಜೆ, ಈ ಬೆಳಗಿನ ಸಮಯ ನೀವು ಯಾವಾಗ ಈ ವಾಕ್ಯನ ಕೇಳ್ತಿದ್ದೀರೋ ಆ ಸಮಯದಲ್ಲಿ ನಿಮ್ಮ ಹೃದಯದೊಂದಿಗೆ ಒಂದು ಪ್ರೇರಣೆಯನ್ನು ದೇವರು ಈ ಮಾತಿನ ಮೂಲಕ ನಿಮಗೆ ಕೊಡಲಿ. ಯಾರ ಮೇಲಾದರೂ ಯಾವುದಾದ್ರೂ ಕಹಿತನ, ಯಾವುದಾದ್ರೂ ಹೊಟ್ಟೆ ಕಿಚ್ಚು ಅಥವಾ ಯಾವುದಾದ್ರೂ ಕೋಪದ ಕ್ರಿಯೆಗಳು ನಿಮ್ಮಲ್ಲಿ ಇರೋದಾದರೆ, ಯಾವುದಾದ್ರೂ ಅಸಮಾಧಾನ ಇರೋದಾದರೆ, ಈಗಲೇ ಈ ವಾಕ್ಯನ ಕೇಳುವಂಥ ನೀನು ಒಂದು ಕ್ಷಮಾಪಣೆಯ ಹೃದಯ ಉಳ್ಳವನಾಗಿ ಮಾರ್ಪಡೋದಾದರೆ ದೇವರ ಪ್ರೀತಿ, ದೇವರ ಕರುಣೆ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಕರ್ತನು ಶಿಲುಬೆಯಲ್ಲಿದ್ದುಕೊಂಡು ತನ್ನನ್ನು ಹಿಂಸೆ ಪಡಿಸಿದವರು, ತನ್ನನ್ನು ಬಾಧಿಸಿದವರು, ತನ್ನನ್ನು ಅವಮಾನಪಡಿಸಿದವರನ್ನು ಕೂಡ ಕ್ಷಮಿಸು ಎಂಬುದಾಗಿ ತಂದೆ ಹತ್ರ ಪ್ರಾರ್ಥಿಸಿದ ಒಂದು ಪ್ರಾರ್ಥನೆಯನ್ನು, ಆ ಮಾತಿನಲ್ಲಿ ಇರುವಂತಹ ಕ್ಷಮಾಪಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ನಾವು ಕೂಡ ಕ್ಷಮಿಸುವಂಥ ಹೃದಯವನ್ನು ಹೊಂದಿಕೊಳ್ಬೇಕು. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆಡಿದ ಮೊದಲನೇ ಮಾತು ಕ್ಷಮೆಯ ಮಾತು, ಕ್ಷಮಿಸುವಂಥ ಮಾತು. ಎರಡನೇದಾಗಿರುವಂಥ ಮಾತನ್ನು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯದ 43ನೇ ವಚನವನ್ನು, 23-43ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ: ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿ ಇರುವಿ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಎರಡನೇದಾಗಿರುವಂಥ ಮಾತು ರಕ್ಷಣೆಯ ಮಾತು. ಯೇಸು ಸ್ವಾಮಿ ಆಡ್ತಾ ಇರುವಂಥ ಎರಡನೇ ಮಾತು ಯಾವುದಂದರೆ ರಕ್ಷಣೆಯ ಮಾತು. ಎರಡನೇದಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಇದ್ದುಕೊಂಡು ರಕ್ಷಣೆಯ ಮಾತನ್ನು ಅಲ್ಲಿ ಆಡೋದನ್ನು ನಾವು ನೋಡ್ತೀವಿ. ಎರಡನೇದಾಗಿರುವಂಥ ಮಾತು ರಕ್ಷಣೆಯ ಮಾತು. ಪ್ರಿಯರಲ್ಲಿ, ಒಂದು ಆತನ ಬಲಗಡೆ ಎಡಗಡೆಯಲ್ಲಿ ಕಳ್ಳರನ್ನು ತನ್ನೊಂದಿಗೆ ಶಿಲುಬೆಗೆ ಹಾಕಲ್ಪಟ್ಟಿರುವಾಗ ಒಬ್ಬನು ಯೇಸು ಸ್ವಾಮಿಯನ್ನು ದೂಷಿಸ್ತಾ ಇದ್ದಾನೆ, ಒಬ್ಬನು ಯೇಸು ಸ್ವಾಮಿಯಲ್ಲಿ ರಕ್ಷಣೆಯನ್ನು ಕಂಡುಕೊಳ್ಳೋದನ್ನು ನಾವು ನೋಡ್ತೀವಿ. ಅಲ್ಲಿಯೂ ಕೂಡ ಯೇಸು ಸ್ವಾಮಿ ರಕ್ಷಣೆಯ ಮಾತನ್ನು ಹೇಳೋದನ್ನು ನಾವು ನೋಡ್ತೀವಿ. ಹಾಗಾದರೆ ಯೇಸು ಸ್ವಾಮಿಯಿಂದ ಬರುವಂಥ ಪ್ರತಿಯೊಂದು ಮಾತು ಕೂಡ ಮನುಷ್ಯನನ್ನು ರಕ್ಷಿಸುವಂಥ ಮಾತೇ ಆಗಿದೆ. ಶಿಲುಬೆಯಲ್ಲಿ ಆತನು ವ್ಯಾಧನೆಯಲ್ಲಿ, ಆತನು ಕಷ್ಟದಲ್ಲಿ, ಆ ಇಕ್ಕಟ್ಟಿನಲ್ಲಿ ಇರುವಾಗಲೂ ಕೂಡ ಮತ್ತೊಬ್ಬರನ್ನು ರಕ್ಷಿಸಲಿಕ್ಕಿರುವಂಥ ಆ ಮನೋಭಾವನೆಯನ್ನು ಆತನು ಹೊಂದಿರೋದನ್ನು ನಾವು ನೋಡ್ತೀವಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಕಷ್ಟ ಇರುವಾಗ ಮತ್ತೊಬ್ಬರನ್ನು ನಾವು ನೋಡ್ಲಿಕ್ಕೆ ಹೋಗೋದು ಇಲ್ಲ. ನಮ್ಮ ಕಷ್ಟ ನೀಗಿದ್ರೆ ಸಾಕು ಎಂಬುದಾಗಿ ನಾವು ಅಂದ್ಕೊಳ್ತೀವಿ. ನಮ್ಮ ಜೀವಿತದಲ್ಲೇ ಇಕ್ಕಟ್ಟುಗಳಿದ್ದಾಗ ಮತ್ತೊಬ್ಬನ ಇಕ್ಕಟ್ಟಿನ ಮಾತುಗಳನ್ನು ನಾವು ಕೇಳೋದಿಲ್ಲ. ಆದರೂ ಕೂಡ ತನ್ನ ಪಕ್ಕದಲ್ಲಿ ಶಿಲುಬೆಯಲ್ಲಿ ನೇತಾಡುತ್ತಿದ್ದಂಥ ಆ ಕಳ್ಳರಲ್ಲಿ ಒಬ್ಬನ ಪ್ರಾರ್ಥನೆಯನ್ನು ದೇವರು ಅಲ್ಲೇ ಉತ್ತರ ಕೊಡೋದನ್ನು ನಾವು ನೋಡ್ತೀವಿ. ಆತನ ಪ್ರಾರ್ಥನೆಗೆ, ಈ ದಿನವೇ ನನ್ನೊಂದಿಗೆ ನೀನು ಪರದೇಶಿಯಲ್ಲಿ ಇರುವೆ ಎಂಬುದಾಗಿ ರಕ್ಷಣೆಯ ಮಾತನ್ನು ಎರಡನೇದಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಆಡೋದನ್ನು ನಾವು ನೋಡ್ತೀವಿ. ಮೂರನೇದಾಗಿರುವ ಮಾತು ತುಂಬ ಅಮೂಲ್ಯವಾದ ಒಂದು ಮಾತಾಗಿದೆ. ಯೋಹಾನನು ಬರೆದ ಸುವಾರ್ತೆ ಅದರ 19ನೇ ಅಧ್ಯಾಯ 26 ಮತ್ತು 27ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ, ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 26 ಮತ್ತು 27ನೇ ವಾಕ್ಯವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ: ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಇಲ್ಲಿ ನಾವು ನೋಡ್ಬೋದು, ಮೂರನೇದಾಗಿ ಯೇಸು ಸ್ವಾಮಿ ಶಿಲುಬೆಯಲ್ಲಿದ್ದುಕೊಂಡು ಆಡುವಂಥ ಒಂದು ಮಾತು ಪ್ರೀತಿಯ ಮಾತಾಗಿದೆ. ತನ್ನ ತಾಯಿಯ ಮೇಲಿರುವಂಥ ಒಂದು ಜವಾಬ್ದಾರಿಯ ಒಂದು ಪ್ರೀತಿ ಮಾತು. ಅಂದರೆ ತನ್ನ ಜವಾಬ್ದಾರಿಯಲ್ಲಿರುವಂಥ ತನ್ನ ತಾಯಿಯನ್ನು ಮತ್ತೊಬ್ಬರ ಜವಾಬ್ದಾರಿಗೆ ವಹಿಸಿಕೊಡುವಂಥ ಪ್ರೀತಿಯ ಮಾತನ್ನು ಮೂರನೇದಾಗಿ ಶಿಲುಬೆಯಲ್ಲಿರುವಾಗ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಆಡಿದ್ದನ್ನು ನಾವು ನೋಡ್ಬೋದು. ಪ್ರಿಯರೇ, ನೋಡ್ರಿ, ನಮ್ಮ ಜೀವಿತದಲ್ಲಿ ಕೂಡ ಇಂಥ ಒಂದು ಪ್ರೀತಿಯ ಮಾತುಗಳು ಆವಾಗ ನಮ್ಮ ಬಾಯಿಂದ ಬರ್ತಾ ಇರಬೇಕು. ಯಾಕೆಂದರೆ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಅಂಥವೇ ಕಷ್ಟದಲ್ಲಿ, ವೇದನೆಯಲ್ಲಿ, ಅಷ್ಟೊಂದು ತನ್ನ ದೇಹ ಎಲ್ಲ ಗಾಯವಾಗಿದ್ದರೂ ಕೂಡ ಮುಳ್ಕಿರೀಟವನ್ನು ಧರಿಸಿಕೊಂಡು ಕಲ್ವಾರಿ ಶಿಲುಬೆಯಲ್ಲಿ ನೇತಾಡುವಾಗ ಮೊಳೆಗಳಿಂದ ಹೊಡೆಯಲ್ಪಟ್ಟರೂ ಕೂಡ ತಾನು ತನ್ನ ಜವಾಬ್ದಾರಿಯನ್ನು ವಹಿಸಿಕೊಂಡವನಾಗಿ ಪ್ರೀತಿ ಇರುವ ಮಾತುಗಳನ್ನು ಅಲ್ಲಿ ಆಡಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಕೂಡ ನಾವು ಪ್ರೀತಿ ಇರುವಂಥ ಮಾತುಗಳನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಅನುಭವದಲ್ಲಿ ನಾವು ತೋರಿ ಬರುವಂಥವ್ರಾಗಿರಬೇಕು ಪ್ರಿಯರೇ. ಮೂರನೇದಾಗಿ ನಾವು ನೋಡಿದ್ದೇವೆ ಪ್ರೀತಿಯ
ಮಾತು. ನಾಲ್ಕನೇದಾಗಿ ನಾವು ನೋಡೋದಾದರೆ ಮತ್ತಾಯನು ಬರೆದ ಸುವಾರ್ತೆ ಅದರ 27ನೇ ಅಧ್ಯಾಯದ 46ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ 27 ಅದರ 46 ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 46ನೇ ವಚನದಲ್ಲಿ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು ಎಂಬುದಾಗಿ ಅಲ್ಲಿ ನಾವು ಓದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಪ್ರಭುವಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿರುವಾಗ ಆಡಿದ 4ನೇ ಮಾತು ವೇದನೆಯ ಮಾತು. ತನ್ನ ವೇದನೆಯನ್ನು ಅಲ್ಲಿ ತೋರ್ಪಡಿಸೋದನ್ನು ನಾವು ನೋಡ್ತೇವೆ. ಪರಲೋಕದ ತಂದೆ ತನ್ನ ಆ ಶಿಲುಬೆಯ ಆ ಮರಣವನ್ನು ಅಥವಾ ತನ್ನ ಮೇಲೆ ಲೋಕದ ಎಲ್ಲ ಪಾಪವನ್ನು ತಾನು ಹೊತ್ತಿಕೊಂಡ ನಿಮಿತ್ತ, ಲೋಕದ ಎಲ್ಲ ಜನರ ಪಾಪವನ್ನು ಹೊತ್ತಿಕೊಂಡ ನಿಮಿತ್ತ ನನ್ನ ಕೈ ಬಿಟ್ಟನೋ ಎಂಬುದಾಗಿರುವಂಥ ಒಂದು ಅನುಭವ ಕರ್ತನಾದ ಯೇಸು ಸ್ವಾಮಿಗೆ ತಂದೆಯೊಂದಿಗೆ ಒಂದು ಬೇರ್ಪಡಲ್ಪಟ್ಟ ಒಂದು ಅನುಭವ ಬಂದಾಗ ಆತನು ವೇದನೆಯಿಂದ ಕೂಗಿಕೊಳ್ತಾ ಇದ್ದ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿಕೊಂಡನು. ಅಲ್ಲಿ ವೇದನೆಯಿಂದ ಆಡುವಂಥ ಒಂದು ಮಾತು ಅಂದರೆ ದೇವರು ಪರಲೋಕದ ತಂದೆ ತನ್ನೊಂದಿಗಿರುವ ಸಂಬಂಧದಲ್ಲಿ ಸ್ವಲ್ಪವೂ ಕೂಡ ಆತನ ಅಗಲಿಕೆ ಇಷ್ಟಪಟ್ಟಿರಲಿಲ್ಲ. ಆದರೂ ಕೂಡ ಲೋಕದ ಎಲ್ಲ ಜನರ ಪಾಪದ ವಿಮೋಚನೆಗಾಗಿ ಆತನು ಎಲ್ಲ ಪಾಪಗಳನ್ನು ಆತನು ತನ್ನ ದೇಹದ ಮೇಲೆ ವಹಿಸಿಕೊಳ್ಬೇಕಾಗಿತ್ತು. ಅದರಿಂದಲೇ ಆತನು ತಂದೆಯಿಂದ ಸ್ವಲ್ಪ ಅಗಲಿ ನಿಲ್ಲಬೇಕಾಗಿ ಬಂತು. ಯಾಕೆಂದರೆ ದೇವರು ಪರಿಶುದ್ಧನು, ಪಾಪಕ್ಕೆ ಸಂಬಂಧಪಟ್ಟವನಲ್ಲ. ಆದರೂ ಕೂಡ ತನ್ನ ಒಬ್ಬನೇ ಮಗನನ್ನು ನಮ್ಮೆಲ್ಲರ ಪಾಪದ ಪರಿಹಾರಕ್ಕಾಗಿ ಕಳಿಸಿಕೊಟ್ಟು ಯಜ್ಞವಾಗಿ ಸಮರ್ಪಿಸಿದ್ದಾನೆ. ಆತನು ತನ್ನ ಎಲ್ಲ ಜನರ ಪಾಪವನ್ನು ವಹಿಸಿಕೊಂಡು ಶಿಲುಬೆಯಲ್ಲಿ ನೇತಾಡುವಾಗ ತಂದೆಯಾದ ದೇವರು ಸ್ವಲ್ಪ ಸಮಯ ಆತನನ್ನು ಕೈಬಿಟ್ಟ ಅನುಭವಕ್ಕೆ ಕಂಡಾಗ ಆ ವೇದನೆಯನ್ನು, ಆ ದುಃಖವನ್ನು ಕರ್ತನಾದ ಯೇಸು ಕ್ರಿಸ್ತನು ತಾಳಿಕೊಳ್ಳಿಕ್ಕಾಗಿಲ್ಲ. ಅದರಿಂದ ವೇದನೆಯ ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂಬುದಾಗಿ. 4ನೇದಾಗಿ ಯೇಸು ಸ್ವಾಮಿ ಶಿಲುಬೆಯ ಮೇಲಿದ್ದುಕೊಂಡು ತನ್ನ ಹೃದಯದ ವೇದನೆಯ ಮಾತನ್ನು ಹೇಳಿದ್ದನ್ನು ನಾವು ನೋಡ್ತೀವಿ. 5ನೇದಾಗಿ ನಾವು ನೋಡ್ಬೋದು, ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 28ನೇ ವಚನವನ್ನು ನಾವು ಓದಿಕೊಳ್ಳೋಣ. 28ನೇ ವಚನವನ್ನು, ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಾಡಿಕೆ ಆಗಿದೆ ಅಂದನು. 5ನೇದಾಗಿ ಶಿಲುಬೆಯಲ್ಲಿ ಇರುವಾಗ 5ನೇದಾಗಿ ಆಡಿದ ಮಾತು ಯಾವುದಂದರೆ ನನಗೆ ನೀರಾಡಿಕೆ ಆಗಿತ್ತು. ನೋಡ್ಬೋದು, ಪ್ರತಿ ಮನುಷ್ಯನಿಗೂ ಕೂಡ ಒಂದು ನೀರಾಡಿಕೆ ಅಂತ ಆದಾಗ ಆತನನ್ನು ಬಯಸೋದುಂಟು. ಹಾಗೆ ಪ್ರಭುವಾದ ಯೇಸು ಕ್ರಿಸ್ತನು ಕೂಡ ಶಾಸ್ತ್ರದ ಮಾತು ನೆರವೇರ್ಲಿಕ್ಕಾಗಿ ಅಲ್ಲಿ ಒಂದು ವಾಗ್ದಾನ ಇದೆ. ಆ ವಾಗ್ದಾನಕ್ಕೆ ಅನುಗುಣವಾಗಿ ತನಗೆ ನೀರಾಡಿಕೆ ಆಗಿದೆ. ಹಾಗಾದರೆ 5ನೇದಾಗಿ ತನ್ನ ನೀರಾಡಿಕೆಯ ಒಂದು ಮಾನವೀಯತೆಯ ಮಾತನ್ನು ಅಲ್ಲಿ ಆಡಿದ್ದನ್ನು ನಾವು ನೋಡ್ತೀವಿ. 6ನೇದಾಗಿರುವಂಥ ಮಾತು ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯದ 30ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ, ಯೇಸು ಹುಳಿರಸವನ್ನು ತಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಅಲ್ಲಿ ನೋಡ್ಬೋದು ಒಂದು ಜಯದ ಮಾತು. ಅಲ್ಲಿ ತೀರಿತು ಅಂದರೆ ಲೋಕದ ಎಲ್ಲ ಜನರ ಪಾಪವನ್ನು ತಾನು ಹೊತ್ತಿಕೊಂಡು ಆ ಪಾಪಕ್ಕೆ ಪರಿಹಾರವಾಗಿ ತನ್ನ ಜೀವಿತದಲ್ಲಿ ತಾನು ಸಮರ್ಪಿಸಬೇಕಾದದನ್ನು ಸಮರ್ಪಿಸಿ ಎಲ್ಲವೂ ತೀರಿತು ಅಂದರೆ ಒಂದು ಜಯವನ್ನು ನಾನು ಹೊಂದಿದ್ದೇನೆ ಎಂಬುದಾಗಿರುವಂಥ 6ನೇದಾಗಿ ಒಂದು ಜಯದ ಮಾತನ್ನು ಶಿಲುಬೆಯಲ್ಲಿದ್ದುಕೊಂಡು ಪ್ರಭುವಾದ ಯೇಸು ಕ್ರಿಸ್ತನು ಆಡೋದನ್ನು ನಾವು ನೋಡ್ತೇವೆ. ಪ್ರಿಯರೇ, ತನ್ನ ಮೇಲಿದ್ದಂಥ ಜವಾಬ್ದಾರಿ, ತಾನು ಮಾಡಲಿಕ್ಕೆ ಬಂದಂಥ ಕಾರ್ಯ, ತಾನು ಈಗಾಗಲೇ ಮಾಡುತ್ತಿರುವಂಥ ಕಾರ್ಯವನ್ನು ನಾನು ಜಯಿಸಿದ್ದೇನೆ. ಅಲ್ಲಿ ಒಂದು ರಹಸ್ಯವಾದ ಒಂದು ಸತ್ಯ ಏನೆಂದರೆ, ಸೈತಾನನ ತಲೆಯನ್ನು ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಜಜ್ಜಿ ಜಯ ಹೊಂದಿದ್ದನ್ನು ನಾವು ನೋಡ್ತೇವೆ. ಸೈತಾನನ ಸಕಲ ಕಾರ್ಯಗಳನ್ನು ಆತನು ಲಯ ಮಾಡಿದ್ದಾನೆ. ಆತನ ಕಾರ್ಯಗಳನ್ನು ಲಯ ಮಾಡಲಿಕ್ಕಾಗಿಯೇ ಪ್ರಭುವಾದ ಯೇಸು ಕ್ರಿಸ್ತನು ಜನಿಸಿ ಬಂದನು ಎಂಬುದಾಗಿ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆದು ತಿಳಿಸೋದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದ 8ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ, ಪಾಪ ಮಾಡುವವನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ, ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸವನ್ನು ಲಯ ಮಾಡುವುದಕ್ಕೋಸ್ಕರವೇ ಮನುಷ್ಯಕುಮಾರನು ಪ್ರತ್ಯಕ್ಷನಾದನು. ಸೈತಾನನ ಕೆಲಸಗಳನ್ನು ಲಯ ಮಾಡಲಿಕ್ಕಾಗಿಯೇ ಮನುಷ್ಯಕುಮಾರನು ಅಂದರೆ ಪ್ರಭುವಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದನು ಅಂದರೆ ಜನಿಸಿ ಬಂದನು ಎಂಬುದಾಗಿ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಮಾಡಿದ ದೊಡ್ಡ ಜಯಕರವಾದ ಒಂದು ಜಯದ ವಿಷಯ ಏನಂದರೆ, ಸೈತಾನನ ಸಕಲ ಕಾರ್ಯಗಳನ್ನು ಆತನು ಕಲ್ವಾರಿ ಶಿಲುಬೆಯಲ್ಲಿ ಲಯ ಮಾಡಿದ್ದಾರೆ, ಅದನ್ನು ಜಯಿಸಿದ್ದಾರೆ. ನಮ್ಮ ಕರ್ತನು ಜಯ ಹೊಂದಿದ್ದಾನೆ. ಹಾಗಾದರೆ 6ನೇದಾಗಿ ಶಿಲುಬೆಯಲ್ಲಿ ಇದ್ದುಕೊಂಡು ಆಡಿದ ಮಾತು ಒಂದು ಜಯದ ಮಾತಾಗಿದೆ. 7ನೇದಾಗಿರುವ ಮಾತನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. 7ನೇದಾಗಿರುವಂಥ ಮಾತು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯದ 46ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯದ
46ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ. ಅದನ್ನು ನಾವು ಒಂದು ಬಾರಿ ಓದಿಕೊಳ್ಳೋಣ. 23:46 ಇಲ್ಲಿ ನಾವು ನೋಡ್ಬೋದು. 46ನೇ ವಚನದಲ್ಲಿ, ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಕೇಳಿದ ಮೇಲೆ ಪ್ರಾಣ ಬಿಟ್ಟನು. ಅಲ್ಲಿ ಸಮರ್ಪಣೆಯ ಮಾತು. 7ನೇದಾಗಿ ಯೇಸು ಸ್ವಾಮಿ ಒಂದು ಸಮರ್ಪಣೆಯ ಮಾತನ್ನು ಆಡೋದನ್ನು ನಾವು ನೋಡ್ಬೋದು. ಪ್ರಿಯರೇ, ಹಾಗಾದರೆ ಯೇಸು ಸ್ವಾಮಿ ಕಡೆಯದಾಗಿ ತನ್ನ ಸಮರ್ಪಣೆಯ ಮಾತನ್ನು ಶಿಲುಬೆಯಲ್ಲಿದ್ದುಕೊಂಡು ಹಾಡ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಕೂಡ ಸಮರ್ಪಣೆ ಅನ್ನುವಂಥದ್ದು ತುಂಬ ಪ್ರಾಮುಖ್ಯವಾದ ವಿಷಯವಾಗಿದೆ. ಆತನು ತನ್ನ ಕಡೇ ಗಳಿಗೆಯಲ್ಲಿ ತನ್ನ ಆ ಪ್ರಾಣವನ್ನು, ಅಂದರೆ ನಮಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡುವಂಥ ಸಂದರ್ಭದಲ್ಲಿ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿಕೊಡುವೆನು ಎಂಬುದಾಗಿ ಒಂದು ಸಮರ್ಪಣೆ ಉಳ್ಳ ಮಾತನ್ನು ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಸಮರ್ಪಣೆಯ ಮಾತನ್ನು ಆಡಿದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಪ್ರಿಯರೇ, ನಾವು ಶಿಲುಬೆಯಲ್ಲಿ ಆಡಿದ 7 ಮಾತುಗಳನ್ನು ಒಂದೊಂದಾಗಿ ನಾವು ಧ್ಯಾನಿಸಿದ್ದೇವೆ. ಒಂದನೇದಾಗಿರುವ ಮಾತು ಕ್ಷಮೆಯ ಮಾತು. ಆತನು ಕ್ಷಮಿಸುವಂಥ ಮಾತನ್ನು ಲೂಕನು ಬರೆದ ಸುವಾರ್ತೆ 23 ಅದರ 34ನೇ ವಚನದಲ್ಲಿ ನಾವು ಓದಿಕೊಂಡಿದ್ದೇವೆ. ಹಾಗಾದರೆ ನಾವು ಕೂಡ ಈ ದಿನಗಳಲ್ಲಿ ಕ್ಷಮೆ ಉಳ್ಳ ಒಂದು ಮಾತುಗಳನ್ನು, ಯಾರನ್ನ ಬೇಕಾದರೂ ಕ್ಷಮಿಸುವಂಥ ಹೃದಯವನ್ನು ನಾವು ಹೊಂದಿಕೊಳ್ಳೋಣ. ಯೇಸು ಸ್ವಾಮಿ ತನ್ನನ್ನು ಹಿಂಸೆ ಪಡಿಸಿದವರನ್ನಲ್ಲಿ ಕ್ಷಮಿಸ್ತಾ ಇದ್ದಾನೆ. ಯೇಸು ಸ್ವಾಮಿ ತಾನು ಮನುಷ್ಯನಾಗಿ ಇಲ್ಲಿ ಭೂಲೋಕದಲ್ಲಿ 3.5 ವರ್ಷಗಳ ಕಾಲ ತನ್ನ ಸೇವೆಯಲ್ಲಿ ಅನೇಕ ಶ್ರೇಷ್ಠವಾದ ಬೋಧನೆಗಳನ್ನು ಮಾಡಿದನು. ನಿಮ್ಮನ್ನು ತಪ್ಪು ಮಾಡುವ ಪ್ರತಿಯೊಬ್ಬರನ್ನು ನೀವು ಕ್ಷಮಿಸಬೇಕು ಎಂಬುದಾಗಿ ಹೇಳಿದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ತನ್ನ ಕ್ರಿಯೆಯಲ್ಲಿ ತೋರಿಸಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ನಾವು ಹೇಳುವವರು ಮಾತ್ರ ಅಲ್ಲ, ನಮ್ಮಲ್ಲಿ ಕ್ರಿಯೆಗಳು ಕೂಡ ಕಂಡು ಬರಬೇಕು. ಪ್ರಭುವಾದ ಯೇಸು ಸ್ವಾಮಿ ಹೇಳಿದ ತಕ್ಕದಾಗೆ ತನ್ನನ್ನು ಹಿಂಸೆಪಡಿಸಿ, ತನ್ನನ್ನು ಬಾಧಿಸಿ, ತನ್ನನ್ನು ಒಡೆದವರನ್ನು ಕೂಡ ಆತನು ಕ್ಷಮಿಸಲಿಕ್ಕೆ ಆತನು ಮುಂದೆ ಆಗ್ತಾ ಇದ್ದಾನೆ. ಹಾಗಾದರೆ ಮೊದಲನೇದಾಗಿ ಪ್ರಭುವಾದ ಯೇಸು ಕ್ರಿಸ್ತನು ಒಂದು ಕ್ಷಮೆಯ ಮಾತು, ಕ್ಷಮಿಸುವಂಥ ಮಾತನ್ನು ಶಿಲುಬೆಯಲ್ಲಿ ಇದ್ದುಕೊಂಡು ಆಡಿದ್ದನ್ನು ನಾವು ನೋಡ್ತೇವೆ. 2ನೇದಾಗಿ ಲೂಕನು ಬರೆದ ಸುವಾರ್ತೆ 23 ಅದರ 43ನೇ ವಚನದಲ್ಲಿ ರಕ್ಷಣೆಯ ಮಾತು. ತನ್ನನ್ನು ದೂಷಿಸಿದ ಒಂದು ಕಳ್ಳನಿದ್ದಾನೆ, ತನ್ನಲ್ಲಿ ರಕ್ಷಣೆಯನ್ನು ಕೇಳಿಕೊಂಡಂಥ ಒಂದು ಕಳ್ಳನಿದ್ದಾನೆ. ಅದರಲ್ಲಿ ರಕ್ಷಣೆಯನ್ನು ಕೇಳಿಕೊಂಡ ಕಳ್ಳನಿಗೆ ರಕ್ಷಣೆಯನ್ನು ಕೊಟ್ಟಿದ್ದನ್ನು ನಾವು ನೋಡ್ತೀವಿ. ಅಲ್ಲಿ ತನ್ನ ಜೀವಿತದಲ್ಲಿ ಕೂಡ ತಾನು ಬಾಧೆಯಲ್ಲಿದ್ದಾನೆ, ತನ್ನ ಜೀವಿತ ತುಂಬ ಇಕ್ಕಟ್ಟಿನಲ್ಲಿ, ಶಿಲುಬೆಯಲ್ಲಿ ಅನೇಕರ ಪಾಪದ ಪರಿಹಾರಕ್ಕಾಗಿ ಯಜ್ಞವಾಗಲಿಕ್ಕಿದ್ದಾನೆ. ಆದರೂ ಕೂಡ ಮತ್ತೊಬ್ಬರನ್ನು ರಕ್ಷಿಸುವಂಥ ಒಂದು ಮನೋಭಾವನೆ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿದೆ. ಹಾಗಾದರೆ ಪ್ರಿಯರೇ, ನಾವು ಅನೇಕ ಕಷ್ಟಗಳಲ್ಲಿ, ನಷ್ಟಗಳಲ್ಲಿ, ವೇದನೆಯಲ್ಲಿ, ನಾವು ದುಃಖದಲ್ಲಿ ಹೋಗ್ತಾ ಇದ್ರು ಕೂಡ ಮತ್ತೊಬ್ಬರು ನಮ್ಮ ಮುಂದೆ ಸಹಾಯಕ್ಕಾಗಿ ಬರುವಾಗ ಅವರಿಗೆ ಸಹಾಯ ಮಾಡುವಂಥ ಒಂದು ಮನಸ್ಸನ್ನು ನಾವು ಯಾವಾಗಲೂ ಹೊಂದಿರಬೇಕು. ಅದೇ ಪ್ರಭುವಾದ ಯೇಸು ಕ್ರಿಸ್ತನು ನಮಗೆ ಮಾದರಿಯಾಗಿ ಶಿಲುಬೆಯಲ್ಲಿ ಆಡಿದ 2ನೇ ಮಾತನ್ನು ನಮಗೆ ತಿಳಿಸ್ತಾ ಇರುವಂಥದ್ದು, ಮತ್ತೊಬ್ಬರನ್ನು ರಕ್ಷಿಸಲಿಕ್ಕೂ ಕೂಡ ಆತನು ಸಿದ್ಧನಾಗಿದ್ದನು. 3ನೇದಾಗಿ ನಾವು ನೋಡ್ಬೋದು, ಯೋಹಾನನ ಬರೆದ ಸುವಾರ್ತೆ 19 ಅದರ 26, 27ನೇ ವಚನದಲ್ಲಿ ಪ್ರೀತಿಯ ಮಾತು. ಪ್ರಭುವಾದ ಯೇಸು ಕ್ರಿಸ್ತನು ಪ್ರೀತಿಯ ಮಾತು, ತನ್ನ ತಾಯಿಯ ಮೇಲಿದ್ದಂಥ ಒಂದು ಪ್ರೀತಿ ಉಳ್ಳ, ಜವಾಬ್ದಾರಿ ಉಳ್ಳ ಮಾತನ್ನು ಆಡೋದನ್ನು ನಾವು ನೋಡ್ತೇವೆ. ತನಗಿದ್ದಂಥ ಜವಾಬ್ದಾರಿಯನ್ನು ಮತ್ತೊಬ್ಬರಿಗೆ ಹಸ್ತಾಂತರ ಮಾಡೋದನ್ನು ನಾವು ನೋಡ್ತೇವೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಕೂಡ ಕೆಲವೊಬ್ಬರ ಮೇಲಿರುವಂಥ ಜವಾಬ್ದಾರಿಗಳನ್ನು ನಾವು ಅರ್ಧದಲ್ಲೇ ಬಿಟ್ಟು ಹೋಗಬಾರ್ದು, ಅದಕ್ಕೆ ಹಸ್ತಾಂತರ ಮಾಡಬೇಕು. ಮತ್ತು ಯಾವಾಗಲೂ ಪ್ರೀತಿಯ ಮಾತನ್ನು ನಾವು ಆಡಬೇಕು. ಯೇಸು ಸ್ವಾಮಿ ವೇದನೆಯಲ್ಲಿ, ದುಃಖದಲ್ಲಿ, ಕಷ್ಟದಲ್ಲಿ ಇರುವಾಗಲೂ ಕೂಡ ತನ್ನ ತಾಯಿಯ ಮೇಲಿರುವಂಥ ಜವಾಬ್ದಾರಿಯನ್ನು ತಾನು ಮತ್ತೊಬ್ಬರಿಗೆ ವಹಿಸಿಕೊಡೋದನ್ನು, ಅಲ್ಲಿ ಪ್ರೀತಿಯ ಮಾತನ್ನು ಆಡೋದನ್ನು ನಾವು ನೋಡ್ತೇವೆ. 4ನೇದಾಗಿ ನಾವು ನೋಡ್ಬೋದು ವೇದನೆಯ ಮಾತು. ತನ್ನ ಜೀವಿತದಲ್ಲಿ ತಾಳಿಕೊಳ್ಳಿಕ್ಕೆ ಆಗದೇ ಇರುವಂಥ ಒಂದು ಮಾತಾಗಿತ್ತು. ತನ್ನ ತಂದೆಯಿಂದ ತಾನು ಕೈ ಬಿಡಲ್ಪಟ್ಟ ಕೆಲವೊಂದು ನಿಮಿಷಗಳು, ಅದು ಲೋಕದ ಪಾಪದ ಪರಿಹಾರಕ್ಕಾಗಿ ಲೋಕದ ಜನರ ಎಲ್ಲ ಪಾಪಗಳನ್ನು ತಾನು ಹೊತ್ತಿಕೊಂಡಾಗ ತಂದೆ ತನ್ನನ್ನು ಪ್ರತಿಕ್ಷಣ ನೋಡುವಂಥ ತನ್ನ ಮುಖವನ್ನು ಸ್ವಲ್ಪ ಓರೆ ಮಾಡಿಕೊಂಡಾಗ ತನಗೆ ಅದನ್ನು ಸಹಿಸಲಿಕ್ಕೆ ಆಗದೇ ಇರುವಷ್ಟು ವೇದನೆಯನ್ನು ತಾನು ಅನುಭವಿಸಿದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ನಮಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನಿಗಿರುವ ಸಂಬಂಧದಲ್ಲಿ ನಾವು ಸ್ವಲ್ಪವೂ ಕೂಡ ನಮ್ಮನ್ನು ನಾವು ಏನಾಗಬಾರ್ದು, ಅಲೆಗಳಿಬಾರ್ದು. ನಮ್ಮ ಜೀವಿತದಲ್ಲಿ ಆತನೊಂದಿಗಿರುವ ಸಂಬಂಧವನ್ನು ನಾವು ಆಳವಾಗಿ ಇಟ್ಟುಕೊಳ್ಬೇಕು. ತಂದೆ ಮಗನ ಸಂಬಂಧ ಎಷ್ಟು ಆಳವಾಗಿತ್ತಂದರೆ, ತಂದೆ ಸ್ವಲ್ಪ ಓರೆ ಆದಾಗ ಪ್ರಭುವಾದ ಯೇಸು ಕ್ರಿಸ್ತನು ತಾಳಿಕೊಳ್ಳಿಕ್ಕೆ ಆಗಿಲ್ಲ. ನಮಗೂ ಕೂಡ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ಇದೇ ಒಂದು ಸಂಬಂಧ ಇರಬೇಕು. ನಾವು ಕೂಡ ಆತನಿಂದ ಅಗಲುವ ಒಂದು ಕ್ಷಣವೂ ಕೂಡ ನಮ್ಮಲ್ಲಿ ಇರಬಾರದು. ಒಂದು ಕ್ಷಣ ಅಗಲಿದ್ರೂ ಕೂಡ ಆ ವೇದನೆ ಅನ್ನುವಂಥದ್ದು ನಮ್ಮ ದುಃಖ ಹೃದಯದಲ್ಲಿ ಉಂಟಾಗಬೇಕು.
ಇದಾಗಿ ನಾವು ನೋಡ್ಬೋದು, ಶಿಲುಬೆಯಲ್ಲಿ ನೀರಾಡಿಕೆ ಆಗಿತ್ತು. ಒಂದು ದಾಹದ ಮಾತನ್ನ, ಲೋಕದ ಜನರ ಕುರಿತಿರುವಂಥ ಒಂದು ದಾಹದ ಮಾತನ್ನ ಮತ್ತೆ ಆತನ ಆಡಿದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಆರನೇದಾಗಿ ಒಂದು ಜಯದ ಮಾತು, ಸೈತಾನನ ಸಕಲ ಕಾರ್ಯಗಳನ್ನು ಲಯಪಡಿಸಿದವನಾಗಿ, ಸೈತಾನನ ಕಾರ್ಯಗಳನ್ನು ನಿರ್ಮೂಲ ಮಾಡಿದವನಾಗಿ ಜಯದ ಮಾತನ್ನ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಘೋಷಿಸಿದ್ದನ್ನು ನಾವು ನೋಡ್ತೇವೆ. ಏಳನೇದಾಗಿ ನಾವು ನೋಡ್ಬೋದು ಸಮರ್ಪಣೆಯ ಮಾತು, ಅಲ್ಲಿಗೆ ಎಲ್ಲವೂ ತೀರಿತು ಎಂಬುದಾಗಿ ಹೇಳಿ ತನ್ನ ಆತ್ಮವನ್ನು ತಂದೆಗೆ ಸಮರ್ಪಿಸಿಕೊಂಡವರಾಗಿ ಶಿಲುಬೆಯಲ್ಲಿ ಆಡಿದ 7 ಮಾತುಗಳನ್ನು ನಾವು ಈಗಾಗಲೇ ಧ್ಯಾನಿಸಿಕೊಂಡಿದ್ದೇವೆ. ಈ 7 ಮಾತುಗಳ ಮೂಲಕ ದೇವರು ತಾನೇ ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಲಿ. ಪ್ರಿಯರೇ, ಇದು ವರ್ಷದಲ್ಲಿ ಒಂದು ಧ್ಯಾನಕ್ಕಾಗಿರುವಂಥ ವಿಷಯ ಅಲ್ಲ, ವರ್ಷದ ಪೂರ್ತಿ ನಮ್ಮ ಜೀವಿತವಾಗಿರ್ಲಿಕ್ಕಿರುವಂಥ ಒಂದು ವಿಷಯವಾಗಿದೆ. ನಾವು ಯಾವಾಗಲೂ ಕ್ಷಮಿಸಬೇಕು, ಯಾವಾಗಲೂ ಮತ್ತೊಬ್ಬರ ರಕ್ಷಣೆಗಾಗಿ ನಿಲ್ಲಬೇಕು, ತಂದೆ ಹೊಂದಿರುವಂಥ ಸಂಬಂಧದಲ್ಲಿ ನಾವು ಯಾವಾಗಲೂ ದೃಢವಾಗಿರಬೇಕು, ಪ್ರೀತಿಯಲ್ಲಿ ನಾವು ಯಾವಾಗಲೂ ಕಾಣುವಂಥವರಾಗಿರಬೇಕು, ಯಾವಾಗಲೂ ನಮ್ಮಲ್ಲಿ ಒಂದು ದಾಹ ಅನ್ನುವಂಥದ್ದು ಕಂಡು ಬರಬೇಕು, ಯಾವಾಗಲೂ ನಾವು ಜಯಘೋಷವನ್ನು ಮಾಡುವವರಾಗಿರಬೇಕು, ಯಾವಾಗಲೂ ದೇವರಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಂಡವರಾಗಿ ನಮ್ಮ ಜೀವಿತವನ್ನು ಮುನ್ನಡೆಸಿಕೊಳ್ಬೇಕು. ಇವೆಲ್ಲವೂ ಕೂಡ ನಮಗೆ ಜೀವಿತದಲ್ಲಿ ತೋರಿ ಬರಬೇಕಾದ ಒಂದು ವಿಷಯವಾಗಿದೆ. ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ತನ್ನ ವೇದನೆ, ದುಃಖ, ಕಷ್ಟದ ಮಧ್ಯದಲ್ಲಿ ಕೂಡ 7 ಮಾತುಗಳನ್ನು ನಮಗೆ ಒಂದು ಮಾದರಿಯಾಗಿ ತಿಳಿಸಿದ್ದನ್ನು ನಾವು ಈಗಾಗಲೇ ಧ್ಯಾನಿಸಿದ್ದೇವೆ. ಇದು ನಮ್ಮ ಜೀವಿತದಲ್ಲಿ ಬರೀ ಕೇಳುವಂಥ ಕೇಳುವಿಕೆಯಾಗದೆ ಇದನ್ನು ಅನುಸರಿಸಿ ಅನೇಕ ಬದಲಾವಣೆಗಳನ್ನು ಇದರ ಮೂಲಕ ನಾವು ಕಾಣುವ ಹಾಗೆ ದೇವರು ನಮಗೆ ಕೃಪೆ ಕೊಡಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಕೇಳಲ್ಪಟ್ಟ ವಾಕ್ಯಗಳು ನಮ್ಮ ಹೃದಯದಲ್ಲಿ ಅಧಿಕವಾಗಿ ಕಾರ್ಯ ಮಾಡಲಿ. 7 ಮಾತುಗಳು ನಮ್ಮ ಹೃದಯದಲ್ಲಿ ದೇವರೇ ಪ್ರಭಾವ ಬೀರಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಕೇಳಲ್ಪಟ್ಟ ನಿನ್ನ ಮಕ್ಕಳ ಹೃದಯವನ್ನು ನೀನು ಬದಲಾಯಿಸು, ನಡೆಸು. ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ದೇವರ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನೀವು ಕೇಳಿದಾಗೆ ಅನೇಕರು ಈ ವಾಕ್ಯನ ಕೇಳಲಿಕ್ಕಾಗಿ ಅನೇಕರಿಗೆ ಕಳಿಸಿಕೊಡಿರಿ. ಹಾಗೆ ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕಿಸಬಹುದು. ಹಾಗೆ ನಮ್ಮ ಪ್ರಾರ್ಥನೆಗಳಿಗೆ ನೀವು ಜಾಯ್ನ್ ಆಗಬೇಕಾದ್ರೆ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಲಿಂಕಿನ ಮೂಲಕ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ನೀವು ಜಾಯ್ನ್ ಆಗ್ಬೋದು. ಅದರ ಮೂಲಕ ನಿಮಗೆ ಲಿಂಕ್ಗಳು ದೊರಕಿ ಬರುವಂಥದ್ದಾಗಿರ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಈ ದಿನ ದೇವರ ವಾಕ್ಯನ ಕೇಳಿ ದೇವರ ವಾಕ್ಯದ ಮೂಲಕ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಆಮೇನ್. ಆಮೇನ್.